ಚಿಕ್ಕ ಮಕ್ಕಳಲ್ಲಿರುವ ಅನೇಕ ನಿಜ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟರೆ ಅವರು ವರ್ಚುವಲ್ ಜಗತ್ತಿಗಿಂತ ನಿಜ ಜಗತ್ತಿನಲ್ಲಿ ಬೇಕಾಗುವ ಸಂಸ್ಕಾರವನ್ನು ಕಲಿಯುತ್ತಾರೆ ಎಂದು ಚಿಕ್ಕೋಡಿಯ ಡಿವೈಎಸ್ಪಿ ಗೋಪಾಲ್ ಕೃಷ್ಣಗೌಡ ಹೇಳಿದರು. ಅವರು ಚಿಕ್ಕೋಡಿಯ ರೋಟರಿ ಕ್ಲಬ್ ಮತ್ತು ಟೆಕ್ ಏಜ್ ಲರ್ನಿಂಗ್ ಸಂಸ್ಥೆ ಏರ್ಪಡಿಸಿದ ಕೃತಿ ಆಕೃತಿ ಪ್ರತಿಭೆ ಹಾಗೂ ಕೌಶಲ್ಯ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಒಂದು ಸ್ಕೂಲ್ ಮಟ್ಟದಲ್ಲಿ ನಾವು ಐಡೆಂಟಿಫೈ ಮಾಡಬೇಕು ಮತ್ತು ಅವರ ಮಕ್ಕಳಲ್ಲಿ ಅದು ಯಾರಿಗೆ ನಾವು ಕರೆದು ರಿವಾರ್ಡ್ ಕೊಡ್ತೀವಿ ಅದು ತುಂಬ ಒಂದು ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸ್ಪಿರಿಟ್ ಬರ್ತದೆ. ಹೌದಪ್ಪ ನಾನು ಎಫರ್ಟ್ಸ್ ಮಾಡಿದ್ರೆ ನನ್ನ ಪ್ರೈಸ್ ಬರ್ತದೆ, ನನಗೆ ಮುಂದೆ ಇದೇ ರೀತಿ ನಾನು ಎಫರ್ಟ್ಸ್ ಮಾಡಿದರೆ ನನ್ನ ಶಾಲೆಗೆ ನಾನು ಕಲಿತ ಊರಿಗೆ ಒಳ್ಳೆ ಹೆಸರನ್ನು ತರ್ಬೋದು ಅಂತ ಹೇಳ್ಬಿಟ್ಟು. ಈಗ ಎಸ್ಎ ಕಾಂಪಿಟೇಷನಲ್ಲಿ ನಾನು ನೋಡಿದ ಕೆಲವೊಂದು ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ ಸ್ವೀಕರಿಸಿದ್ರು. ನಾನು 9th 10th ಇದ್ದಾಗ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಸ್ವಾಮಿ ವಿವೇಕಾನಂದ ಬಗ್ಗೆ ಒಂದು ಎಸ್ಎ ಬರೆಯ ಕೇಳಿದ್ರು, ಕೊಡ್ತೀರಾ? ಓಡಿಸೋದಕ್ಕೆ ಕೊಡ್ತಿರ್ತಾನೆ, ಹೌದಾ ಇಲ್ವಾ? ಕೊಡ್ತೀರಾ? ಬಟ್ ನಿಮ್ಗೆ ಗೊತ್ತಾಗೋದಿಲ್ಲ, ಮಕ್ಕಳು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ, ಆಕ್ಸಿಡೆಂಟ್ ಆಗುತ್ತೆ, ಅದರಿಂದ ಪಾಲಕರಿಗೆ ತೊಂದರೆ ಆಗುತ್ತೆ. ನೀವೆಲ್ಲ ಮಕ್ಕಳಿಗೆ ಲೈಸೆನ್ಸ್ ಆದ್ಮೇಲೆ ಮೋಟರ್ ಸೈಕಲ್ ಸ್ಕೂಟಿ ಎಲ್ಲ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಏನಾಗುತ್ತೆ, ಇತ್ತೀಚೆಗೆ ಕಾನೂನುಗಳು ಬಹಳ ಹೊಸದಾಗಿ ಕಾನೂನುಗಳು ಬಂದಿದೆ. ನೀವು ಪೇರೆಂಟ್ಸ್ ಕೂಡ ಜವಾಬ್ದಾರಿ ಆಗ್ತೀರಾ. ನೀವು ಸಣ್ಣ ಹುಡುಗ ತಪ್ಪು ಮಾಡಿದಿರೋ ಅದಕ್ಕೆ ಕಾರಣ ತಾಯಿ ತಂದೆನೇ ನೀವೇ ಕೊಟ್ಟು ಅವನ ಅಪರಾಧ ಆಗದಂಗೆ ತಾವು ಜಾಗ್ರತೆ ವಹಿಸಬೇಕು. ಸ್ಪರ್ಧೆಯ ಸಹ ಪ್ರಾಯೋಜಕರಾದ ಸ್ಥಳೀಯ ಟೆಕ್ ಏಜ್ ಲರ್ನಿಂಗ್ ಸಂಸ್ಥೆಯ ಅಧ್ಯಕ್ಷರಾದ ಉದಯ್ ಪಾಟೀಲರವರು ಸ್ಪರ್ಧೆಯ ಉದ್ದೇಶ ತಿಳಿಸುತ್ತಾ, ದೇವರು ಪ್ರತಿಯೊಂದು ಮಗುವಿನಲ್ಲಿ ಅನೇಕ ಕೌಶಲ್ಯ ಹಾಗೂ ಪ್ರತಿಭೆಗಳ ಕೊಡುಗೆ ನೀಡಿರುತ್ತಾನೆ. ಆ ಪ್ರತಿಭೆ ಏನಿದೆ ಎಂಬುದನ್ನು ಗುರುತಿಸಿ ಬೆಳೆಸಿದರೆ ಅದೇ ಅವರ ಭವಿಷ್ಯಕ್ಕೆ ದಾರಿದೀಪವಾಗುತ್ತದೆ ಎಂದರು. ನನ್ನ ಮಗ ಮಗಳು ಯಾವಾಗ ನೋಡಿದವಾಗ ಬರೇ ಏನ್ ಹಿಡ್ಕೊಂಡು ಕುಂತಾರ್ರಿ? ಮೊಬೈಲ್. ಹೌದಾ? ಮೊಬೈಲ್, ಇಂಟರ್ನೆಟ್, ವಿಡಿಯೋ ಗೇಮ್ಸ್, ಪಬ್ಜಿ ಮತ್ತು ಟಿವಿ. ಹೌದಲ್ಲ? ಸೊ ಮಕ್ಕಳ ತಮ್ಮ ರೂಮ್ನಾಗ ಮನೆಗೆ ಬಂದ ನಂತರ ತಮ್ಮ ರೂಮ್ನಾಗ ಹೋಗಿ ಕೂತು ಬಿಟ್ರೆ ಆ ಮೊಬೈಲ್ನಾಗ ಏನ್ ಮಾಡ್ತಾರೋ ಏನಿಲ್ಲ ನಮ್ಮ ಪಾಲಕರಿಗಂತೂ ಏನೋ ಗೊತ್ತಾಗೋದು. ಮತ್ತೆ ಏನೋ ಈ ಒಂದು ಯಂಗ್ ಪೀಳಿಗೆ ಏನದ ಈ ಒಂದು ಮೊಬೈಲ ಮತ್ತು ವಿಡಿಯೋ ಗೇಮ್ಸ್ ಅಡಿಕ್ಷನ್ ದಿಂದ ಎಲ್ಲೋ ಒಂದು ತಪ್ಪು ದಾರಿ ಹಿಡಿತಾ ಇದಾರೇನಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸ್ವಂತ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಟೆಕ್ ಏಜ್ ಲರ್ನಿಂಗ್ ಟೆಕ್ ಕಂಪ್ಯೂಟರ್ ಸಂಸ್ಥೆ ಇರ್ಬೋದು, ಮತ್ತು ಮೇನ್ ನಮ್ಮ ಜೊತೆಗೆ ಆಯೋಜಕರು ಇರುವಂತಹ ರೋಟರಿ ಕ್ಲಬ್ ಇರ್ಬೋದು, ಹಿಂಗ ಒಂದ್ಸಲ ಚರ್ಚೆ ಮಾಡುವಾಗ ಒಂದು ವಿಷಯ ಬಂತು, ಯಾಕಪ್ಪ ನಮ್ಮ ಚಿಕ್ಕ ಮಕ್ಕಳಿಗೆ ಒಂದು ಅವಕಾಶ ನಾವು ಮಾಡಿಕೊಡಬಾರದು, ಮಕ್ಕಳುಗಳ ಪ್ರತಿಸಾದ ಸಿಗ್ತದ ಅನ್ನೋದು ಸ್ವಲ್ಪ ನೋಡೋಣ ಅನ್ನುವಂಥ ವಿಚಾರ ಬಂದಾಗ ನಾವೆಲ್ಲರೂ ಎಲ್ಲರೂ ಒಂದೇ ಮಾತಕ್ಕೆ ಒಪ್ಪಿ ನಾವು ಅದನ್ನ ಒಂದು ಕೃತಿ ಆಕೃತಿ ಸ್ಕಿಲ್ ಅಂಡ್ ಟ್ಯಾಲೆಂಟ್ ಕಾಂಪಿಟಿಷನ್ ಅನ್ನೋಂಥ ಒಂದು ಸ್ಪರ್ಧೆ ನಾವು ಮಾಡಬೇಕನ್ನುವಂಥ ಒಂದು ತೀರ್ಮಾನ ಮಾಡಿದ್ವಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಿಕ್ಕೋಡಿ ಆರ್ಟಿಒ ವಿಶಾಲ ಜಿಪಿ ಮಾತನಾಡುತ್ತಾ, ಪಾಲಕರು ಚಿಕ್ಕ ಮಕ್ಕಳಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಲೈಸೆನ್ಸ್ ಇಲ್ಲದೆ ವಾಹನಗಳನ್ನು ಕೊಡಬಾರದು ಎಂದರು. ಇದಕ್ಕೆ ಸಮಸ್ಯೆ ಇದು ನಮ್ಮ ಮೇಜರ್ ಪ್ರಾಬ್ಲಮ್. ನಾಲೆಡ್ಜ್ ಇಲ್ಲ, ಅವೇರ್ನೆಸ್ ಇಲ್ಲ ಅನ್ನೋದು ಸಮಸ್ಯೆ ಅಲ್ಲ, ಕಾನೂನಿನ ಬಗ್ಗೆ ಅರಿವೇ ಇಲ್ಲ, ಇದು ಪ್ರಾಬ್ಲಮ್ ಇಲ್ವೇ ಇಲ್ಲ. ಅದನ್ನು ನಾವು ಫಾಲೋ ಮಾಡ್ತಿಲ್ಲ, ಅದು ಮೇಜರ್ ಪ್ರಾಬ್ಲಮ್. ಸೊ ಏನಕ್ಕೆ ಮಾಡ್ತಿಲ್ಲ? ಸೊ ಮಹಾಭಾರತದಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅವ್ರ ಸ್ಪೀಡ್ ಅಲೈನ್ 40-45 ಚೆನ್ನಾಗಿ ಬರುತ್ತೆ, ಸ್ಪೀಡ್ಸ್ ಗುಡ್, ರೈಟ್, ಬ್ಯಾಟ್ರಿ ಆಪ್ರೇಟೆಡ್ ಇರುತ್ತೆ. ಸೊ ಅದು ನಿಮ್ಮ ಹೆಲ್ತಿಗೂ ಒಳ್ಳೆಯದು, ಮಕ್ಕಳ ಹೆಲ್ತಿಗೂ ಒಳ್ಳೆಯದು. ಸೊ ಇದನ್ನು ನಾವು ಬೆಳೆಸಬೇಕಾಗಿದೆ. ಕೇಶವ ಕಲಾಭವನದಲ್ಲಿ ಜರುಗಿದ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪ್ರಬಂಧ, ಚಿತ್ರಕಲೆ, ರಂಗೋಲಿ, ಚೆಸ್ ಹಾಗೂ ಕ್ಯಾರಂ ಸ್ಪರ್ಧೆಗಳಲ್ಲಿ ವಿಜೇತರಾದ 27 ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕೃತಿ ಆಕೃತಿ ಸ್ಪರ್ಧೆಗಳ ಸಹ ಪ್ರಾಯೋಜಕರಾದ ಬ್ಯಾಂಕ್ ಆಫ್ ಬರೋಡಾ, ಶಾಂತಪ್ಪಣ್ಣ ಮಿರ್ಜಿ ಅರ್ಬನ್ ಬ್ಯಾಂಕ್, ಮಹಿಳಾ ವಸ್ತು ಭಂಡಾರ, ವೆಲ್ನೆಸ್ ಫಾರ್ ಎವರ್, ಸುಜಾತಾ ವಾಚ್, ಚಿಂತಾಮಣಿ ಸ್ಪೋರ್ಟ್ಸ್, ಹಂಪಣ್ಣನವರ ಬ್ರದರ್ಸ್, ಅಪ್ಪಯ್ಯ ಶೆಟ್ಟಿ ಸರಾಫ್, ಅನ್ನಪೂರ್ಣ ಹೋಟೆಲ್, ಮಹೇಶ್ ಆಫ್ಸೆಟ್ ಹಾಗೂ ಎಲ್ಲ ನಿರ್ಣಾಯಕರಿಗೂ ಸತ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಸಚಿವರಾದ ಶ್ರೀಶ್ ಮೆಹ್ತಾ, ಉಪ ಗವರ್ನರ್ ಮಕರಂದ್ ಕುಲಕರ್ಣಿ, ವಿಜಯ್ ಮಾಂಜ್ರೇಕರ, ಅಶೋಕ್ ಘಾಟ್ಕ, ರಾಜೇಂದ್ರ ಪಾಟೀಲ, ದರ್ಶನ ಉಪಾಧ್ಯಾಯ, ಆರ್ ವೈ ಚಿಕ್ಕೋಡಿ, ಬಿಕ್ಕಣ್ಣ ವರಸರ ಮೊದಲಾದವರು ಉಪಸ್ಥಿತರಿದ್ದರು.
ಚಿಕ್ಕೋಡಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಶಿವಮೂರ್ತಿ ಪಡ್ಲಾಳೆ ಅವರು ಸ್ವಾಗತಿಸಿದರು. ರವಿ ಕೊಂಡೆಬೆಟ್ಟು ಅವರು ವಂದಿಸಿದರು. ಪೂಜಾ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದರು.